ಎಲ್ಲ ಹೋಗ್ತಿದೆ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಇವತ್ತು ನಮ್ಮ ಅಂಗಡಿಗೆ ನಮ್ಗೆ ಈಗ ಫಿಶ್ನ ಕಟ್ಟೆ ಅಂತ ಹೇಳಿದ್ರೆ ಮರದ ಕುಂದಗಳು. ಆ ಮರದ ಕುಂದಗಳು ನಮ್ಗೆ ಈಗ ಅಗತ್ಯ ಇದೆ. ಯಾಕಂದ್ರೆ ಎಲ್ಲ ಮರದ ಕುಂದಗಳು ಹಾಳಾಗಿದೆ ಅಂತ ಹುಡುಗರು ಹೇಳಿದ್ದಾರೆ. ಅದಕ್ಕೆ ಮರದ ಕುಂದಗಳು ತರಕ್ಕೆ ಹೋಗ್ತಿದ್ದೀವಿ. ಹಾಗೆ ಪ್ಲಾಸ್ಟಿಕ್ ಟ್ರೇಗಳು, ಮಚ್ಚುಗಳು, ಹಾಗೆ ಚಾಕುಗಳು, ಸಾನೆ ಮಾರೋ ಕಪ್ಪು ಆಯುಧಗಳು, ಏನೇನು ಐಟಮ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ, ಅದರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಯಾವ ಥರ ಪರ್ಚೇಸ್ ಮಾಡಬೇಕು, ಎಂತೆಂಥ ಕ್ವಾಲಿಟಿಯನ್ನು ನೋಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಬಾ, ಈ ಬೈಕಲ್ಲಿ ಹೋಗುವ. ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ? ಎಲ್ಲಿ? ಹೌದು. ಅಲ್ಲಿ ಅಜ್ಜಿಗೆ ಟೀಯನ್ನು ತೆಕ್ಕೊಟ್ಟು ನಮ್ಮ ಪಯಣ ಶುರುವಾಯಿತು ಇಲ್ಲಿಂದ. ಫೈನಲಿ ಬಂದಾಯ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್, ಅಂದ್ರೆ KR ಮಾರ್ಕೆಟ್. ಹೋಗು ನಾನು ತೆಗಿತೀನಿ ನೋಡಿ. ಇದು ನಮ್ಮ ಕೃಷ್ಣರಾಜೇಂದ್ರ ಮಾರ್ಕೆಟ್. ಫೈನಲಿ ನಾವು ಹೋಗ್ಬೇಕಾದಂತಹ ಜಾಗವನ್ನು ರೀಚ್ ಆದ್ವಿ. ನಮ್ಮ ನದೀಮವರು ಫುಲ್ ಹುಮ್ಮಸ್ಸಿಂದ ಯಾವ ಮರ ಬೇಕೆಂದು ಹುಡುಕ್ತಾ ಇದ್ದಾರೆ. ಈ ಕೆಲಸಕ್ಕೆ ಬೇಕಾಗಿರೋದು ಹುಣಸೆ ಮರ. ಯಾಕಂದ್ರೆ ಹುಣಸೆ ಮರ ಸಖತ್ ಸ್ಟ್ರಾಂಗ್, ಒಳ್ಳೆ ಬಾಳಿಕೆ ಬರುತ್ತೆ. ಎಲ್ಲರೂ ಕೇಳಿ ಆಲ್ಮೋಸ್ಟ್ ಹುಣಸೆ ಮರನ ಪ್ರಿಫರ್ ಮಾಡಕ್ಕೆ ನಾವು ಫಸ್ಟಿಗೆ ಬೇಡ ಅಂತ ಬಿಟ್ಟು ಬರುವ ಸ್ಥಿತಿಯಲ್ಲಿ ಇದ್ವಿ. ಯಾಕಂದ್ರೆ ಅವರಿಗೆ ಮರನೇ ಸಿಕ್ಕಿರಲಿಲ್ಲ, ಅದು ಅಡಿಯಲ್ಲಿ ಹಾಕಿದ್ರು. ಪಾಪ ಇಬ್ಬರು ಒದ್ದಾಡಿ ಆ ಮರನ ತೆಗಿತಾ ಇದ್ರು. ಆಲ್ಮೋಸ್ಟ್ ಅದರಿಂದ 10 ಮರ ಮೇಲೆ ಇತ್ತು. ಅದರ ಮೇಲೆ ಅದನ್ನೆಲ್ಲ ಉಳಿಸಿ ತೆಗೆದಾಕಿ ಆಮೇಲೆ ಕೊನೆಗೂ ನಮ್ಮ ಮರ ಸಿಕ್ತು. ನೋಡಿ, ಇದೇ ನಮ್ಮ ಮರ, ಈಗ ಕಟ್ಟಿಂಗ್ ಆಗ್ತಿರೋ ಮರ, ಅದೇ ಹುಣಸೆ ಮರ. ಈಗ ಕಟಿಂಗ್ ಫುಲ್ ಸಿದ್ಧತೆ ನಡೀತಾ ಇದೆ.
ಫೈನಲಿ ಎಲ್ಲ ಕಟಿಂಗ್ ಮುಗಿಯಿತು. ಈಗ ಎಲ್ಲ ಕುಂದಗಳು ನಮ್ಮ ಕೆನರಾ ಫಿಶ್ ಮಾರ್ಟ್ ಕದಿರ್ನಳ್ಳಿಗೆ ಹೊರಡ್ತಾ ಇದೆ. ಆದಷ್ಟು ಬೇಗ ರ್ಯಾಪಿಡ್ ಬುಕ್ ಮಾಡಿ, ಅಣ್ಣವ್ರು ಲೋಡ್ ಮಾಡಿದ್ರು ನೋಡಿ ಪಟ ಅಂತ. ಹಾಗೆ ಪಾರ್ಟ್ 3ಗಾಗಿ ವೆಯ್ಟ್ ಮಾಡಿ. ನಾಳೆ ಬಿಡುಗಡೆ ಮಾಡ್ತಾ ಇದ್ದೀನಿ ಪಾರ್ಟ್ 3.